ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಟೆಕ್ ಫ್ಯಾಕ್ಟ್ಸ್ ಕನ್ನಡ ಚಾನಲ್ಗೆ. ನಾನು ನಿಮ್ಮ ಮಂಜುನಾಥ್. ಸ್ನೇಹಿತರೆ, ಕೇಂದ್ರ ಸರ್ಕಾರದಿಂದ ಸಾಕಷ್ಟು ಯೋಜನೆಗಳಿದೆ, ಆದರೆ ಎಷ್ಟೋ ಜನಗಳಿಗೆ ಈ ಒಂದು ಯೋಜನೆಗಳ ಬಗ್ಗೆ ಮಾಹಿತಿನೇ ಇಲ್ಲ ಸ್ನೇಹಿತರೆ. ಈಗಾಗಲೇ 5 ಲಕ್ಷದ ತನಕ ನಿಮಗೆ ಸಬ್ಸಿಡಿ ಸಿಗುತ್ತೆ, ಸಹಾಯಧನ ಸಿಗುವಂಥದ್ದು. ಹಾಗಿದ್ರೆ ಯಾವ ಒಂದು ಯೋಜನೆ ಇದು, ಯಾರಿಗೆಲ್ಲ ಈ ಒಂದು ಯೋಜನೆ ಅಡಿಯಲ್ಲಿ ಸಾಲ ಸಿಗುವಂಥದ್ದು ಅಂತ ಹೇಳ್ಬಿಟ್ಟು ನಿಮಗೆ ಈಗ ಇರುವಂಥ ಡೌಟು ಸ್ನೇಹಿತರೆ. ದನದ ಕೊಟ್ಟಿಗೆನ ಕಟ್ಟೋದಕ್ಕಾಗಿರ್ಬೋದು, ಕೃಷಿ ಹೊಂಡನ ಮಾಡೋದಕ್ಕಾಗಿರ್ಬೋದು, ಕುರಿ ಮೇಕೆ ಶೆಡ್ಡನ್ನು ರೆಡಿ ಮಾಡೋದಕ್ಕಾಗಿರ್ಬೋದು, ಹೊಲಗಳಿಗೆ ಬದು ನಿರ್ಮಾಣಕ್ಕಾಗಿರ್ಬೋದು, ಹಾಗೆಯೇ ಸಾಕಷ್ಟು ರೈತರಿಗಂತಲೇ ಈ ಒಂದು ಸಹಾಯಧನ ಕೊಡುವಂಥದ್ದು. ಹಾಗಿದ್ರೆ ಯಾವ ಒಂದು ಯೋಜನೆ ಅಡಿಯಲ್ಲಿ ಈ ಒಂದು ಸಹಾಯಧನ ಸಿಗ್ತಾ ಇದೆ, ಅದು ಕೂಡ 5 ಲಕ್ಷದ ತನಕ ನಿಮಗೆ ಸಹಾಯಧನ ಸಿಗುವಂಥದ್ದು ಸ್ನೇಹಿತರೆ. ಹಾಗಿದ್ರೆ ಬನ್ನಿ, ತಡ ಮಾಡೋದು ಬೇಡ, ಎಲ್ಲಿ ಹೋಗಿ ಅರ್ಜಿನ ಸಲ್ಲಿಸೋದು, ಏನೇನು ಅರ್ಹತೆ ಇರಬೇಕು, ಜೊತೆಗೆ ಯಾರಿಗೆಲ್ಲ ಈ ಒಂದು ಯೋಜನೆ ಅಡಿಯಲ್ಲಿ ಸಾಲ ಸಿಗುವಂಥದ್ದು, ಹಾಗೆಯೇ ಯಾವುದಕ್ಕೆ ಎಷ್ಟೆಷ್ಟು ಪ್ರಮಾಣದಲ್ಲಿ ಸಾಲ ಸಿಗುತ್ತೆ, ಇದೆಲ್ಲದೂ ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀನಿ. ಸಾಕಷ್ಟು ಜನರು ಈ ಒಂದು ವಿಡಿಯೋನೇ ಮಾಡಿಲ್ಲ, ಸಾಕಷ್ಟು ರೈತರಿಗಂತಲೇ ಈ ಒಂದು ಇರುವಂಥದ್ದು ಸ್ನೇಹಿತರೆ ಯೋಜನೆ. ಈ ಒಂದು ಯೋಜನೆ ಅಡಿಯಲ್ಲಿ ಸಾಕಷ್ಟು ರೈತರಿಗೆ ಅನುಕೂಲಗಳಂತೂ ಖಂಡಿತವಾಗ್ಲೂ ಆಗುತ್ತೆ. ಪ್ರತಿಯೊಬ್ಬ ರೈತನಿಗೂ ಕೂಡ ಈ ಒಂದು ವಿಡಿಯೋ ಹೆಲ್ಪ್ ಆಗೇ ಆಗುತ್ತೆ ಸ್ನೇಹಿತರೆ. ಈ ಒಂದು ವಿಡಿಯೋಗೆ ನೀವು ಲೈಕ್ ಕೊಟ್ಟಿಲ್ಲ ಅಂತ ಹೇಳಿದ್ರು ಪರವಾಗಿಲ್ಲ, ಆದಷ್ಟು ರೈತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ, ಅವರಿಗೆ ಈ ಒಂದು ವಿಡಿಯೋದಿಂದ ಸ್ವಲ್ಪನಾದ್ರೂ ಅನುಕೂಲಗಳಾಗ್ಲಿ ಅಂತ ಈ ಒಂದು ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ. ಈ ಒಂದು ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವಿನ್ನೂ ಯಾರ್ಯಾರು ಹೊಸಬರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಪ್ರೆಸ್ ಮಾಡಿ ಸ್ನೇಹಿತರೆ. ಸಾಕಷ್ಟು ಜನರು ನನ್ನ ವಿಡಿಯೋ ನೋಡಿ ಹಾಗೆ ಹೋಗ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡೋದ್ರಿಂದ ಇದೇ ರೀತಿಯಾದಂತಹ ಒಳ್ಳೊಳ್ಳೆ ಕಂಟೆಂಟ್ ಇರುವಂತಹ ವಿಡಿಯೋನ ನಿಮ್ಮ ಮುಂದೆ ತರಲಿಕ್ಕೆ ನನಗೆ ಪ್ರೋತ್ಸಾಹ ಸಿಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ. ಕೇಂದ್ರ ಸರ್ಕಾರದಿಂದ ಸಾಕಷ್ಟು ಯೋಜನೆಗಳು ಈಗಾಗಲೇ ಜಾರಿಗೊಂಡಿದೆ, ಆದರೆ ಜನಗಳಿಗೆ ಹೋಗಿ ತಲುಪಿದೆಯಾ? ಖಂಡಿತವಾಗ್ಲೂ ಇಲ್ಲ. ಯಾಕಂತ ಹೇಳಿದ್ರೆ ಇದ್ರ ಬಗ್ಗೆ ಮಾಧ್ಯಮದವರು ಕೂಡ ಮಾತನಾಡೋದಿಲ್ಲ, ಯೂಟ್ಯೂಬರ್ಗಳೇ ವಿಡಿಯೋ ಮಾಡಿ ತಲುಪಬೇಕಾಗಿದೆ. ಈಗಾಗಲೇ ಸಾಕಷ್ಟು ಜನರು ಕೂಡ ವಿಡಿಯೋ ಮಾಡಿದರೆ, ಕೆಲವೊಂದಿಷ್ಟು ಜನಗಳು ಕೂಡ ವಿಡಿಯೋ ಮಾಡದೇ ಇರೋರು ಕೂಡ ಇದ್ದಾರೆ ಸ್ನೇಹಿತರೆ. ಸೊ ಇದ್ರ ಬಗ್ಗೆ ಮಾಹಿತಿ ಸಾಕಷ್ಟು ಜನಗಳಿಗೆ ಇನ್ನೂ ಕೂಡ ತಲುಪಬೇಕು. ಯಾಕಂತ ಹೇಳಿದ್ರೆ ರೈತರಿಗೆ ಈ ಒಂದು ಯೋಜನೆ ಅಡಿಯಲ್ಲಿ ಸಹಾಯ ಆಗಬೇಕು. ನಿಮಗೆ ಈ ಒಂದು ಯೋಜನೆ ಗೊತ್ತಿರುವಂಥದ್ದೇ, ಆದರೆ ಈ ಒಂದು ಯೋಜನೆ ಅಡಿಯಲ್ಲಿ ಸಬ್ಸಿಡಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಯಾರಿಗೂ ಕೂಡ ಗೊತ್ತೇ ಇರೋದಿಲ್ಲ ಸ್ನೇಹಿತರೆ. ಹೌದು, ಹಾಗಿದ್ರೆ ಯಾವ ಒಂದು ಯೋಜನೆ ಇದು ಅಂತ ನಿಮಗೆ ಈಗ ಇರುವಂಥ ಡೌಟು ಸ್ನೇಹಿತರೆ. ಪ್ರತಿಯೊಬ್ಬ ರೈತನಿಗೂ ಕೂಡ ಈ ಒಂದು ಯೋಜನೆ ಅಡಿಯಲ್ಲಿ ಹೆಲ್ಪ್ ಆಗೇ ಆಗುತ್ತೆ. ದನದ ಕೊಟ್ಟಿಗೆ ನಿರ್ಮಾಣಕ್ಕಾಗಿರ್ಬೋದು, ಕೃಷಿ ಹೊಂಡದ ರಚನೆಗಾಗಿರ್ಬೋದು, ಕುರಿ ಮೇಕೆ ಶೆಡ್ಡಿಗಾಗಿರ್ಬೋದು, ಹೊಲಗಳಿಗೆ ಬದು ನಿರ್ಮಾಣಕ್ಕಾಗಿರ್ಬೋದು, ಹಾಗೆಯೇ ಹಂದಿಯ ಶೆಡ್ಡನ್ನ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಅದಕ್ಕೂ ಕೂಡ ಆಗಿರ್ಬೋದು, ಮೀನು ಕೃಷಿ ಕೊಳ ಆಗಿರ್ಬೋದು, ಕಂದಕ ಬದು ನಿರ್ಮಾಣ, ಕೊಳವೆ ಬಾವಿ ಮರುಪೂರಣ ಘಟಕ, ಎರೆಹುಳು ಘಟಕ, ತೆರೆದ ಬಾವಿ, ಅಜೋಲ ಘಟಕ, ಕೋಳಿ ಶೆಡ್ಡು, ಹಣ್ಣು ಬೆಳೆಯೋದಕ್ಕೆ ಒಂದ ಪ್ರತಿಯೊಂದು ರೈತನಿಗೂ ಕೂಡ ಈ ಒಂದು ವಿಡಿಯೋ ಹೆಲ್ಪ್ ಆಗೇ ಆಗುತ್ತೆ. ದಿನ ನೀವು ಏನು ಸರ್ಕಸ್ ಮಾಡ್ತಾ ಇದ್ದೀರೋ, ರೈತರಿದ್ದೀರಲ್ಲ ಪ್ರತಿಯೊಬ್ಬರು ಕೂಡ ನಿಮಗೆ ಹೆಲ್ಪ್ ಆಗುವಂತ ವಿಡಿಯೋನೇ ಇದು. ಯಾಕಂತ ಹೇಳಿದ್ರೆ ಈ ಒಂದು ಎಲ್ಲಾ ಸಮಸ್ಯೆಗಳು ನಿಮಗೆ ಇರುವಂತದ್ದು, ಈ ಒಂದು ಸಮಸ್ಯೆಗಳಿಗೆ ನಿಮ್ಮ ಬಳಿ ಹಣ ಇಲ್ಲದೆ ಇರೋದು. ಸೊ ಹಾಗಾಗಿ ನೀವು ಈ ಒಂದು ಹಣನ ಪಡ್ಕೊಳ್ಳೋದಕ್ಕೆ ಸರ್ಕಾರದ ಬಳಿ ಈಗ ಜಾಸ್ತಿ ಅಲದಾಡಬೇಕಾಗಿಲ್ಲ, ಈಸಿಯಾಗಿ ನೀವು ಹಣನ ಪಡ್ಕೊಳ್ಬಹುದು. ಎಲ್ಲಿ ಹೋಗಿ ಹಣನ ಪಡ್ಕೊಳ್ಳೋದು, ಏನೇನು ಅರ್ಹತೆ ಇರಬೇಕು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಜೊತೆಗೆ ಯಾವುದೇ ರೀತಿಯಾದಂಥ ಜಾತಿ ಇದರಲ್ಲಿ ಸಮಸ್ಯೆನೇ ಬರೋದಿಲ್ಲ. ಸೊ ನೀವು ಯಾವ ಜಾತಿ ಆಗಿದ್ರು ಕೂಡ ಈ ಒಂದು ಯೋಜನೆ ಅಡಿಯಲ್ಲಿ ಸಾಲನ ಪಡ್ಕೊಳ್ಬಹುದು ಸ್ನೇಹಿತರೆ, ಸಬ್ಸಿಡಿನ ಪಡ್ಕೊಳ್ಬಹುದು ಸ್ನೇಹಿತರೆ. ಹಾಗಿದ್ರೆ ಬನ್ನಿ, ತಡ ಮಾಡೋದು ಬೇಡ, ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಈಗಾಗಲೇ 2026-27ನೇ ಸಾಲಿನ ನರೇಗಾ ಯೋಜನೆ ಅಡಿಯಲ್ಲಿ ರೈತರು ಸರ್ಕಾರದಿಂದ 5 ಲಕ್ಷದವರೆಗೆ ನೆರವನ್ನ ಪಡೆಯಬಹುದು ಸ್ನೇಹಿತರೆ. ಹೌದು, ನರೇಗಾ ಅಂತ ಹೇಳಿದ್ರೆ ಏನು ಅಂತ ನಿಮಗೆ ಈಗ ಇರುವಂಥ ಡೌಟು ಸ್ನೇಹಿತರೆ. ಉದ್ಯೋಗ ಖಾತ್ರಿ. ಸೊ ಉದ್ಯೋಗ ಖಾತ್ರಿ ಪ್ರತಿ ಒಂದು ಹಳ್ಳಿಯಲ್ಲೂ ಕೂಡ ಈ ಒಂದು ಉದ್ಯೋಗ ಖಾತ್ರಿಯ ಕೆಲಸ ನಡೆಯುತ್ತೆ. ಯಾರಾದರೂ ಒಬ್ಬರು ವಹಿಸ್ಕೊಂಡು ಒಂದಿಷ್ಟು ಜನಗಳಿಗೆ ಈ ಒಂದು ಕೆಲಸನ ಕೊಡ್ತಾ ಇರುವಂಥದ್ದು. ಸೊ ಶಾಲೆಯ ನಿರ್ಮಾಣ ಆಗಿರ್ಬೋದು, ಅಥವಾ ಯಾವುದೋ ಒಂದು ಕಾಂಪೌಂಡ್ನ ರಚನೆ ಮಾಡೋದಾಗಿರ್ಬೋದು, ಸೊ ಚರಂಡಿಯ ರಚನೆ ಆಗಿರ್ಬೋದು, ಚರಂಡಿನ ಮಾಡೋದಾಗಿರ್ಬೋದು, ಒಂದಿಷ್ಟು ಜನಗಳು ಸೇರಿ ಒಬ್ಬ ವ್ಯಕ್ತಿ ಈ ಒಂದು ಕೆಲಸನ ಮಾಡಿಸ್ತಾರೆ, ಸರ್ಕಾರದ ಪರವಾಗಿ ಈ ಒಂದು ಕೆಲಸನ ಮಾಡ್ತಾರೆ. ಸೊ ಸರ್ಕಾರದ ಕಡೆಯಿಂದ ಸಂಬಳ ಬರುತ್ತೆ, ಆ ಒಂದು ಸಂಬಳನ ಆ ಒಂದು ಜನಗಳಿಗೆ ಕೊಡುವಂಥದ್ದು. ಇದ್ರ ಬಗ್ಗೆ ಜಾಸ್ತಿ ಹೇಳುವಂತ ಅನಿವಾರ್ಯ ಇಲ್ಲ, ಅವಶ್ಯಕತೆ ಕೂಡ ಇಲ್ಲ. ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ನರೇಗಾ ಆಗಿರ್ಬೋದು, ಉದ್ಯೋಗ ಖಾತ್ರಿ ಆಗಿರ್ಬೋದು, ಈ ಒಂದು ಯೋಜನೆ ಬಗ್ಗೆ ಮಾಹಿತಿ ಆಲ್ರೆಡಿ ಇದ್ದೇ ಇರುತ್ತೆ.
ಪ್ರತಿಯೊಂದು ಊರಲ್ಲೂ ಕೂಡ ಈ ಒಂದು ಕೆಲಸ ನಡೆಯುವಂಥದ್ದು ಸ್ನೇಹಿತರೆ. ಸೊ ಹಾಗಿದ್ರೆ ಈ ಒಂದು ಉದ್ಯೋಗ ಖಾತ್ರಿ ಅಥವಾ ನರೇಗಾ ಯೋಜನೆ ಅಡಿಯಲ್ಲಿ ನಿಮಗೆ ಸಾಲ ಸಿಗುವಂಥದ್ದು ಸ್ನೇಹಿತರೆ. ಕುಟುಂಬಕ್ಕೆ 5 ಲಕ್ಷ ಸಹಾಯಧನ ಸಿಗುತ್ತೆ. ಅಂದರೆ ಒಂದು ಕುಟುಂಬಕ್ಕೆ ಹತ್ತಿರ 5 ಲಕ್ಷದ ತನಕ ನಿಮಗೆ ಸಹಾಯ ಸಿಗುತ್ತೆ. ಸೊ ಕುಟುಂಬದ ಒಬ್ಬ ವ್ಯಕ್ತಿಗಂತಲ್ಲ, ಟೋಟಲ್ ಒಂದು ಕುಟುಂಬಕ್ಕೆ ಇಷ್ಟು ಸಿಗುವಂಥದ್ದು ಸ್ನೇಹಿತರೆ. ಹಾಗಿದ್ರೆ ಯಾರ್ಯಾರಿಗೆ ಸಿಗುತ್ತೆ ಅಂತ ಮೊದಲನೇದಾಗಿ ತಿಳ್ಕೊಳ್ಳೋದಾದ್ರೆ, ಸಣ್ಣ ಹಾಗೂ ಅತಿ ಸಣ್ಣ ರೈತರಿಗೆ, ತುಂಬಾ ಕಷ್ಟದಲ್ಲಿ ಇರುವವರಿಗೆ, SC ST ಸಮುದಾಯದವರಿಗೆ, ಹಾಗೆಯೇ ಬಡತನ ರೇಖೆಗಿಂತ ಕೆಳಗಿರುವಂಥ ಕುಟುಂಬಗಳಿಗೆ, ಮಹಿಳಾ ಪ್ರಧಾನ ಕುಟುಂಬಗಳಿಗೆ, ಅಂಗವಿಕಲರಿಗೆ, ಇವರೆಲ್ಲರಿಗೂ ಕೂಡ ವಸತಿ ಯೋಜನೆಯ ಫಲಾನುಭವಿಗಳು ಸೇರಿದಂತೆ ಗ್ರಾಮೀಣ ಭಾಗದ ಫಲಾನುಭವಿಗಳ ವೈಯಕ್ತಿಕ ಕಾಮಗಾರಿಗಳಿಗೆ ಆರ್ಥಿಕ ನೆರವನ್ನ ಇದೀಗ ಸರ್ಕಾರದಿಂದ ಪಡೆಯಬಹುದು ಸ್ನೇಹಿತರೆ. ಹೌದು, ಈಗ ಇರುವಂತ ಡೌಟು, ಎಷ್ಟೆಷ್ಟು ಸಾಲ ಸಿಗತ್ತೆ, ಯಾರಿಗೆಲ್ಲ ಸಾಲ ಸಿಗತ್ತೆ, ಏನೇನು ಕಾಮಗಾರಿಗಳಿಗೆ ಸಾಲ ಸಿಗತ್ತೆ. ಸೊ ಈಗ ಇರುವಂತ ಡೌಟು ಸ್ನೇಹಿತರೆ, ಮೊದಲನೇದಾಗಿ ಕೃಷಿ ಹೊಂಡ ರಚನೆಗಾಗಿರ್ಬೋದು, ಬದು ಕಟ್ಟಬೇಕಂತ ಹೇಳಿದ್ರೆ, ಬಾವಿ ತೆರೆಯಬೇಕಂತ ಹೇಳಿದ್ರೆ, ಕೋಳಿ ಶೆಡ್ನ ರಚನೆ ಮಾಡ್ಬೇಕಂತ ಹೇಳಿದ್ರೆ, ಕುರಿ ಶೆಡ್ನ ರಚನೆ ಮಾಡ್ಬೇಕಂತ ಹೇಳಿದ್ರೆ, ಹಂದಿ ಶೆಡ್ನ ಮಾಡ್ಬೇಕಂತ ಹೇಳಿದ್ರೆ, ಕೊಟ್ಟಿಗೆ ನಿರ್ಮಾಣಗಳಿಗೆ, ಬಚ್ಚಲು ಗುಂಡಿಗಳಿಗೆ, ಕೊಳವೆ ಬಾವಿ ತೆರೆಯೋದಕ್ಕೆ, ಅಜೋಲ ಘಟಕನ ತೆರೆಯೋದಕ್ಕೆ, ಎರೆಹುಳು ಗೊಬ್ಬರನ ಮಾಡೋದಕ್ಕೆ, ಇಂಗು ಗುಂಡಿ ಘಟಕಗಳಿಗೆ, ರೇಷ್ಮೆ ಕೃಷಿಗೆ, ರೈತರ ಕೃಷಿ ಎಲ್ಲ ಪ್ರತಿಯೊಂದು ಏನೇನು ಕೃಷಿಗಳಿದೆಯೋ ಅದೆಲ್ಲದಕ್ಕೂ ಕೂಡ ಕೃಷಿ ಚಟುವಟಿಕೆಗಳಿಗೆ ಸಹಾಯಧನ ಈಗಾಗಲೇ ಕೇಂದ್ರ ಸರ್ಕಾರದಿಂದ ಈ ಒಂದು ಯೋಜನೆ ಅಡಿಯಲ್ಲಿ ಸಿಗುವಂಥದ್ದು ಸ್ನೇಹಿತರೆ. ಹಾಗಿದ್ರೆ ಯಾವ ಕಾಮಗಾರಿಗಳಿಗೆ ಎಷ್ಟೆಷ್ಟು ಹಣ ಕೊಡ್ತಾರೆ ಅಂತ ನಿಮಗೆ ಈಗ ಇರುವಂಥ ಡೌಟು ಸ್ನೇಹಿತರೆ. ಎಲ್ರಿಗೂ ಕೂಡ ಒಂದೇ ಅಮೌಂಟ್ ಕೊಡೋದಿಲ್ಲ, ಒಂದೊಂದಕ್ಕೆ ಜಾಸ್ತಿ ಇರುತ್ತೆ, ಒಂದೊಂದಕ್ಕೆ ಕಮ್ಮಿ ಇರುತ್ತೆ ಸ್ನೇಹಿತರೆ. ಮೊದಲನೇದಾಗಿ ಕುರಿ ಮೇಕೆ ಕೊಟ್ಟಿಗೆಗೆ 70,000 ತನಕ ನಿಮಗೆ ಸಹಾಯಧನ ಸಿಗುತ್ತೆ ಸ್ನೇಹಿತರೆ. ಬಚ್ಚಲು ಗುಂಡಿನ ನೀವು ಮಾಡಿಸ್ತೀರಾ ಅಂತ ಹೇಳಿದ್ರೆ 14,000 ನಿಮಗೆ ಸಹಾಯಧನ ಸಿಗುತ್ತೆ. ದನದ ಕೊಟ್ಟಿಗೆ 4 ದನಗಳಿದ್ರೆ 57,000 ತನಕ ನಿಮಗೆ ಸಹಾಯಧನ ಸಿಗುತ್ತೆ. ಇದಂತೂ ಸಾಕಷ್ಟು ಜನರಿಗೆ ಅನುಕೂಲಗಳಾಗುತ್ತೆ. ಯಾಕಂತ ಹೇಳಿದ್ರೆ ಎಷ್ಟೋ ರೈತರು ಹಾಲನ್ನ ಕರೆದು ಡೈರಿಗಳಿಗೆ ಕೊಡ್ತಾರೆ. ಸೊ ದನದ ಕೊಟ್ಟಿಗೆ ಮಾಡೋದಕ್ಕೆ ಅವರ ಬಳಿ ಹಣ ಇರೋದಿಲ್ಲ. ಸೊ 57,000 ತನಕ ನಿಮಗೆ ಸಹಾಯಧನ ಸಿಗುತ್ತೆ ಸ್ನೇಹಿತರೆ. ಹಾಗೆ ಕೋಳಿ ಶೆಡ್ ನಿರ್ಮಾಣಕ್ಕೆ 62,000, ಮೀನು ಕೃಷಿ ಕೊಳಕ್ಕೆ 1 ಲಕ್ಷ, ಕಂದಕ ಬದು ನಿರ್ಮಾಣಕ್ಕೆ 35,000, ಹಂದಿ ಕೊಟ್ಟಿಗೆಗೆ 87,000, ಕೊಳವೆ ಬಾವಿ ಮರುಪೂರಣ ಘಟಕಕ್ಕೆ 27,000, ಎರೆಹುಳು ಘಟಕಕ್ಕೆ 27,000, ತೆರೆದ ಬಾವಿಗೆ 1.5 ಲಕ್ಷ, ಅಜೋಲ ಘಟಕಕ್ಕೆ 17,000, ಕೋಳಿ ಶೆಡ್ಗೆ 1,77,000, ಹಣ್ಣು ಬೆಳೆಯೋದಕ್ಕೆ ಹಾಗೂ ಸಾಕಷ್ಟು ಈಗಾಗಲೇ ಹಣ್ಣುಗಳಿಗೂ ಕೂಡ ಒಂದಿಷ್ಟು ಸಾಲ ಸಿಗುತ್ತೆ ಸ್ನೇಹಿತರೆ. ಗಿಡನ ನೆಟ್ಟು ಅದಕ್ಕೆ ಒಂದಿಷ್ಟು ಅಂತ ಹೇಳ್ಬಿಟ್ಟು ಹಣ ಕೂಡ ಕೊಡ್ತಾರೆ ಸ್ನೇಹಿತರೆ. ಪ್ರತಿಯೊಂದು ಕೃಷಿ ಕಾರ್ಯಗಳಿಗೂ ಕೂಡ ಸಾಲ ಸಿಗುತ್ತೆ. ಇಂಥದ್ದಿದೆ ಇಂಥದ್ದಿಲ್ಲ ಅಂತೇಳಿ ಇಲ್ಲ, ಪ್ರತಿಯೊಂದು ಕೃಷಿ ಕೆಲಸಕ್ಕೂ ಕೂಡ ನಿಮಗೆ ಸಾಲ ಸಿಗುತ್ತೆ, ಸಹಾಯಧನ ಸಿಗುವಂಥದ್ದು ಸ್ನೇಹಿತರೆ. ಹಾಗಿದ್ರೆ ಏನು ಅರ್ಹತೆ ಇರಬೇಕು ಅಂತ ಮೊದಲನೇದಾಗಿ ಈಗ ನಿಮಗೆ ಇರುವಂಥ ಡೌಟು ಸ್ನೇಹಿತರೆ. ಮೊದಲನೇದಾಗಿ ಜಾಬ್ ಕಾರ್ಡ್ ಇರಬೇಕಾಗುತ್ತೆ. ಜಾಬ್ ಕಾರ್ಡ್ ಅಂತ ಹೇಳಿದ್ರೆ ಏನು? ಉದ್ಯೋಗ ಚೀಟಿ. ಸೊ ಈ ಒಂದು ಚೀಟಿ ಗ್ರಾಮ ಪಂಚಾಯಿತಿ ಕಡೆಯಿಂದ ನಿಮಗೆ ಕೊಡ್ತಾರೆ. ಸೊ ನೀವು ಈಗಾಗಲೇ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಅಥವಾ ನರೇಗಾ ಯೋಜನೆ ಅಡಿಯಲ್ಲಿ ನೀವು ಕೆಲಸ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನಿಮಗೆ 100% ಈ ಒಂದು ಜಾಬ್ ಕಾರ್ಡ್ ಕೊಟ್ಟಿರ್ತಾರೆ ಸ್ನೇಹಿತರೆ. ಈ ಒಂದು ಜಾಬ್ ಕಾರ್ಡ್ ಇದೆ ಅಂತ ಹೇಳಿದ್ರೆ ನೀವು ಈಸಿಯಾಗಿ ಈ ಒಂದು ಯೋಜನೆ ಅಡಿಯಲ್ಲಿ ಸಹಾಯಧನ ಪಡ್ಕೊಳ್ಬಹುದಾಗಿದೆ ಸ್ನೇಹಿತರೆ. ಕಾಯಕ ಮಿತ್ರ ಅನ್ನೋ ಆ್ಯಪ್ ಅಲ್ಲಿ ನೀವು ಮನೆಯಲ್ಲೇ ಕುಳಿತು ಅರ್ಜಿನ ಸಲ್ಲಿಸಬಹುದು. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಗ್ರಾಮ ಪಂಚಾಯಿತಿಗೆ ಹೋಗಿ ಈ ಒಂದು ಯೋಜನೆ ಅಡಿಯಲ್ಲಿ ಈ ಒಂದು ಉದ್ಯೋಗಕ್ಕೆ ಅಂತ ಸಾಲನ ಪಡ್ಕೊಳ್ಬಹುದು, ಸಹಾಯಧನನ ಪಡ್ಕೊಳ್ಬಹುದು ಸ್ನೇಹಿತರೆ. ಜೊತೆಗೆ ನಿಮಗೆ ಗ್ರಾಮ ಸಭೆ ಇರುತ್ತೆ. ಸೊ ಎಲ್ರಿಗೂ ಕೂಡ ಇದು ಗೊತ್ತಿರುವಂಥದ್ದು, ಗ್ರಾಮ ಸಭೆ ಇರುತ್ತೆ ಸ್ನೇಹಿತರೆ. ಈ ಒಂದು ಗ್ರಾಮ ಸಭೆ ಇರುವಂಥ ಟೈಮಲ್ಲಿ ಈ ಒಂದು ನರೇಗಾ ಯೋಜನೆ ಅಡಿಯಲ್ಲಿ ನಮಗೆ ಇಷ್ಟು ಸಾಲ ಬೇಕು ಅಂತ ಕೂಡ ನೀವು ನಿಮ್ಮ ವಾಯ್ಸನ್ನ ರೈಸ್ ಮಾಡ್ಬೋದು. ಅಲ್ಲಿಂದ ನಿಮಗೆ ಒಂದು ಹಣ ಸಿಗೋದಕ್ಕೆ ಶುರುವಾಗುತ್ತೆ, ಸಹಾಯಧನ ಸಿಗೋದಕ್ಕೆ ಶುರುವಾಗುತ್ತೆ ಸ್ನೇಹಿತರೆ. ಇದಿಷ್ಟು ಕಂಪ್ಲೀಟ್ ಮಾಹಿತಿ ಕೊಟ್ಟಿದ್ದೀನಿ. ಹೆಚ್ಚಿನ ಮಾಹಿತಿಗಾಗಿ ನೀವು ನಿಮ್ಮ ಗ್ರಾಮ ಪಂಚಾಯಿತಿಗೆ ಭೇಟಿ ನೀಡಿ, ಅಲ್ಲೇ ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿನ ಕೊಡ್ತಾರೆ. ಮೊದಲನೇದಾಗಿ ನೀವು ಜಾಬ್ ಕಾರ್ಡ್ ಇರಲೇಬೇಕಾಗುತ್ತೆ, ಉದ್ಯೋಗ ಚೀಟಿ ಇರಲೇಬೇಕಾಗುತ್ತೆ. ಈ ಒಂದು ಉದ್ಯೋಗ ಚೀಟಿ ಅಥವಾ ಉದ್ಯೋಗ ಖಾತ್ರಿ ಯೋಜನೆಗೆ ನಾವು ಸೇರ್ತೀವಿ ಅಂತ ಹೇಳಿದ್ರೆ ಗ್ರಾಮ ಪಂಚಾಯಿತಿಯಲ್ಲಿ ಅಗತ್ಯವಿರುವಂತಹ ದಾಖಲಾತಿಗಳನ್ನು ನೀವು ಕೊಟ್ಟು ಈ ಒಂದು ಯೋಜನೆಗೂ ಕೂಡ ಕೆಲಸಕ್ಕೆ ನೀವು ಸೇರ್ಕೊಳ್ಬಹುದು.
ಹೆಣ್ಣು ಆಳಿಗೆ ಒಂದಿಷ್ಟು ಸಂಬಳ, ಗಂಡು ಆಳಿಗೆ ಒಂದಿಷ್ಟು ಸಂಬಳ ಪರ್ ಡೇಗೆ ಅಂತ ಹೇಳ್ಬಿಟ್ಟು ಇರುತ್ತೆ ಸ್ನೇಹಿತರೆ. ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿನ ನೀವು ನಿಮ್ಮ ಗ್ರಾಮದ ಗ್ರಾಮ ಪಂಚಾಯಿತಿಯಲ್ಲಿ ಕೇಳ್ಬೋದು. ನೀವು ಈ ಒಂದು ಕೆಲಸಕ್ಕೂ ಕೂಡ ಸೇರ್ಕೊಳ್ಬೋದು, ಯಾರು ಬೇಕಾದರೂ ಸೇರ್ಕೊಳ್ಬೋದು. ಸೊ ಸೇರ್ಕೊಂಡಾದ ನಂತರದಲ್ಲಿ ನಿಮಗೆ ಒಂದು ಜಾಬ್ ಕಾರ್ಡ್ ಕೊಡ್ತಾರೆ. ಅದರಲ್ಲಿ ಜಾಬ್ ಕಾರ್ಡಲ್ಲಿ ಒಂದು ನಂಬರ್ ಇರುತ್ತೆ. ಸೊ ಆ ಒಂದು ನಂಬರ್ ಅಡಿಯಲ್ಲೇ ನಿಮಗೆ ಈ ಒಂದು ನರೇಗಾ ಯೋಜನೆ ಅಡಿಯಲ್ಲಿ ನಿಮಗೆ ಸಾಲ ಸಿಗುವಂಥದ್ದು, ಸಬ್ಸಿಡಿ ಸಿಗುವಂಥದ್ದು ಸ್ನೇಹಿತರೆ. ಓಕೆ, ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋ ಸಾಕಷ್ಟು ರೈತರಿಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ದಯವಿಟ್ಟು ಹೆಲ್ಪ್ ಆಗಿದ್ರೆ ಆದಷ್ಟು ಜನರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ, ಅವರಿಗೂ ಕೂಡ ಈ ಒಂದು ವಿಡಿಯೋ ಉಪಯೋಗನ ಪಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಾಧ್ಯವಾದಷ್ಟು ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ, ಜೊತೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ಒಂದಿಗೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು.